ದೇವನಾಮಕ್ಕೆ ಸ್ತೋತ್ರವಾಗಲಿ. ಬತಂದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಸಂದರ್ಭವನ್ನು ಕೊಟ್ಟಿದ್ದಾನೆ. ಬನ್ನಿ, ಆತನ ನಾಮವನ್ನು ನಾವು ಹಾಡಿ ಹರಸಿ ಆತನಿಗೆ ಸಲ್ಲತಕ್ಕ ಗೌರವವನ್ನು ಮಹಿಮೆಯನ್ನು ಸಲ್ಲಿಸಿ ಆತನ ಉಪಕಾರಗಳನ್ನು ಸ್ಮರಿಸಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರುವ ಬರೀ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮ ಕಣ್ಣುಗಳನ್ನು ಮುಚ್ಚುವ. ಸರ್ವಶಕ್ತನಾದ ದೇವರೇ, ಬತಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಇನ್ನೊಂದು ದಿನವನ್ನು, ಇನ್ನೊಂದು ವಾರವನ್ನು ನಮ್ಮ ಜೀವಿತದಲ್ಲಿ ದಾನವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯ ಹಾದಿಯಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ಅನುಭವಿಸುವಂತೆ ಕೃಪೆ ಮಾಡು. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಒಂದು ಮಾಧ್ಯಮದ ಮೂಲಕ ಈ ಒಂದು ಆರಾಧನೆಯಲ್ಲಿ ಭಾಗಿಗಳಾಗುವಂಥ ಎಲ್ಲ ಪ್ರಿಯರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಆಶೀರ್ವದಿಸು. ಈ ದಿನ ಬೇಕಾದಂತಹ ದೈವಿಕ ಆಲೋಚನೆಗಳನ್ನು ನಿಮ್ಮ ಮಕ್ಕಳಿಗೆ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸಕಲವನ್ನು ನಿಯಂತ್ರಿಸುವಂಥ ದೇವರು ಕರ್ತನೆ ನೀನಾಗಿದ್ದಿ. ಅದಕ್ಕಾಗಿ ನಾವು ಬತಂದಾವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಾರ್ಥನೆ ಕಲಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬಿಡುತ್ತೇವೆ, ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಬತಂದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ. ಈ ದಿನ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಅನೇಕರಿಗೆ ಲಭಿಸದೇ ಇರುವಂತಹ ಸಮಯ, ಅನೇಕರಿಗೆ ಲಭಿಸದೇ ಇರುವಂತಹ ಸಂದರ್ಭ, ಅನೇಕರಿಗೆ ಲಭಿಸದೇ ಇರುವಂತಹ ಅವಕಾಶ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಹೀಗಿರುವಾಗ ಮುಂದಿನ ವಾರ ನಮ್ಮದಲ್ಲ, ಮುಂದಿನ ಗಳಿಗೆ ನಮ್ಮದಲ್ಲ. ಈಗ ದೇವರು ನಮ್ಮ ಜೀವಿತದಲ್ಲಿ ಆಯುಸ್ಸನ್ನ, ಆರೋಗ್ಯವನ್ನ ಕೊಟ್ಟಿರುವಾಗ ದೇವರು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳನ್ನು ನೆನೆಸುವಂಥವರಾಗಿ ಆತನ ನಾಮವನ್ನು ಹಾಡಿ ಆತನನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ನಾವು ಆರಾಧಿಸುವಂಥವರಾಗಿರುವ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಲೋಕ ಬಲ ನಮಗವಶ್ಯವೆಂದು ಕರ್ತನೆ ನೀ ತಿಳಿದಿರುವಿ. ಈ ಒಂದು ಹಳೆಯ ಹಾಡು, ಈ ಹಾಡಿನ ಒಂದೊಂದು ಸಾಲುಗಳನ್ನು ನಾವು ಜ್ಞಾಪಕ ಮಾಡಿಕೊಂಡವರಾಗಿ ಆತನನ್ನು ನಾವು ಆರಾಧಿಸುವಂಥವರಾಗಿರುವ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಲೋಕ ಬಲ ನಮಗವಶ್ಯವೆಂದು ಕರ್ತನೇ ನೀ ತಿಳಿದಿರುವಿ. ಪರಲೋಕ ಬಲ ನಮಗವಶ್ಯವೆಂದು ಕರ್ತನೇ ನೀ ತಿಳಿದಿರುವಿ. ಆದಿಶತಮಾನದೊಳ್ ನಡೆದಂತೆ ಈಗಲೂ ನಡೆಯಲಿ ಅದ್ಭುತಗೊಳ್. ಆದಿಶತಮಾನದೊಳ್ ನಡೆದಂತೆ ಈಗಲೂ ನಡೆಯಲಿ ಅದ್ಭುತಗೊಳ್. ಆ ದಿನದಂತೆ ಸುರಿಸಯ್ಯ ಆತ್ಮ ಸಂಜೀವನವಾ, ಆ ದಿನದಂತೆ ಸುರಿಸಯ್ಯ ಆತ್ಮ ಸಂಜೀವನವಾ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಲೋಕದ ಮೋಹವ ಬಿಟ್ಟೋಡಲು ಸೈತಾನನ್ ಶಕ್ತಿಯ ಜಯಿಸಲು. ಲೋಕದ
ಲೋಕದ ಮೋಹವ ಬಿಟ್ಟೋಡಲು ಸೈತಾನನ್ ಶಕ್ತಿಯ ಜಯಿಸಲು ಧೈರ್ಯದಿ ನಿನ್ ಸೇವೆ ನಾವು ಮಾಡಲು ನಮ್ಮನ್ನು ಅಭಿಷೇಕಿಸು. ಧೈರ್ಯದಿ ನಿನ್ ಸೇವೆ ನಾವು ಮಾಡಲು ನಮ್ಮನ್ನು ಅಭಿಷೇಕಿಸು. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ. ಉರಿಯಲಿ ಕೃಪಾವರಗಳ ಜ್ವಾಲೆ ಬೆಳೆಯಲಿ ವಾಕ್ಯದುಡ್ಡೇರೂರಿ. ಉರಿಯಲಿ ಕೃಪಾವರಗಳ ಜ್ವಾಲೆ ಬೆಳೆಯಲಿ ವಾಕ್ಯದುಡ್ಡೇರೂರಿ. ಉಜ್ಜೀವಿಸು ನಿನ್ನ ಮಕ್ಕಳನ್ನು ಸುರಿಸು ಹಿಂಗಾರು ಬಳಿಯ. ಉಜ್ಜೀವಿಸು ನಿನ್ನ ಮಕ್ಕಳನ್ನು ಸುರಿಸು ಹಿಂಗಾರು ಮಳೆಯ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ. ಪರಲೋಕ ಬಲ ನಮಗಾವಶ್ಯವೆಂದು ಕರ್ತಾನೇ ತಿಳಿದಿರುವೆ. ಪರಲೋಕ ಬಲ ನಮಗಾವಶ್ಯವೆಂದು ಕರ್ತಾನೇ ತಿಳಿದಿರುವೆ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ. ಹಲ್ಲೆಲೂಯ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ. ಪರಲೋಕದ ಬಲ ನಮಗವಶ್ಯವೆಂದು ಕರ್ತನೇ ನೀ ತಿಳಿದಿರುವೆ. ಅತ್ಯಂತ ಮನೋಹರವಾದಂತಹ ಒಂದು ಹಾಡಿನ ಕೆಲವು ಚರಣಗಳು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಈ ಪವಿತ್ರಾತ್ಮನ ಶಕ್ತಿಯ ಒಂದು ಅನುಭವ ನಮ್ಮ ಜೀವಿತದಲ್ಲಿ ನೆಲೆಗೊಂಡಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ. ಪ್ರಿಯರೇ, ಈ ಮುಂಜಾನೆ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಆರಾಧನೆ ಅನ್ನುವಂಥದ್ದು ಅನೇಕ ಬಾರಿ ನಾನು ಹೇಳಿರುವ ರೀತಿಯಲ್ಲಿ ಆರಾಧನೆ ಅನ್ನುವಂಥದ್ದು ದೇವರನ್ನ ಅಥವಾ ನಾವು ಅಮೂಲ್ಯವಾದಂಥದ್ದು ಎಂಬುದಾಗಿ ನೆನೆಸಿರುವಂಥದ್ದನ್ನು ದೇವರಿಗೆ ಸಲ್ಲಿಸುವಂಥದ್ದು. 92ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಈ ಕೀರ್ತನೆಯನ್ನ ಪ್ರಾರಂಭಿಸುವಂಥದ್ದು, ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಮರನೇ ನಿನ್ನ ನಾಮವನ್ನ ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರ ಮಂಡಲಗಳಿಂದಲೂ ಕಿನ್ನರಿಯ ಘನ ಸ್ವರದಿಂದಲೂ
ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಈ ಒಂದು ಕೀರ್ತನೆಯನ್ನ ಯಹೂದ್ಯರು ಸಬ್ಬತ್ ದಿನದಲ್ಲಿ, ಅಂದರೆ ವಾರದ 7ನೇ ದಿನ ಯೇಸುಸ್ವಾಮಿ ಸರ್ವಶಕ್ತನಾದ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಕ್ತಾಯಗೊಳಿಸಿ ವಿಶ್ರಾಮವನ್ನು ತೆಗೆದುಕೊಂಡಂತಹ ದಿನವನ್ನು ಯಹೂದ್ಯರು ಸಬ್ಬತ್ ದಿನವೆಂದು ಆಚರಿಸುವುದಾಗಿ ನಾವು ನೋಡುತ್ತೇವೆ. ಅಂದರೆ ಯಹೂದ್ಯರು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸಬ್ಬತ್ ದಿನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಮಹಿಮೆ ಪಡಿಸುವುದಕ್ಕೆ ಪಠಿಸುತ್ತಿದ್ದಂತಹ ಒಂದು ಕೀರ್ತನೆ 92ನೇ ಕೀರ್ತನೆ. ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಪೀಠಿಕೆಯಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ದೇವರ ನೀತಿ ಸಾಧನೆಗಳನ್ನ ಹೊಗಳುವುದು. ಕೀರ್ತನೆ ಸಬ್ಬತ್ ದಿನದ ಗೀತ. ಸಬ್ಬತ್ ದಿನದಲ್ಲಿ ಯಹೂದ್ಯರ ಸಭಾಮಂದಿರದಲ್ಲಿ, ಸಿನಗೋಗ್ನಲ್ಲಿ ಆತನನ್ನ ಹೊಗಳುವುದಕ್ಕೆ, ಆತನ ಸಾಧನೆಗಳನ್ನು ವರ್ಣಿಸುವುದಕ್ಕೆ ಪಠಿಸುತ್ತಿದ್ದಂತಹ ಒಂದು ಕೀರ್ತನೆ 92ನೆಯ ಕೀರ್ತನೆ. ನೋಡಿ, ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಮರನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ಇಟ್ ಈಸ್ ಗುಡ್, ಇಟ್ ಈಸ್ ಗುಡ್. ದೇವರನ್ನ ಆರಾಧಿಸುವಂಥದ್ದು 147ನೇ ಕೀರ್ತನೆ. ಅದರ ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡುವಂಥದ್ದು: ಯಾಹುವಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ, ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಯುಕ್ತವಾದಂಥದ್ದು ಅಂದ್ರೆ ಇಟ್ ಈಸ್ ಗುಡ್, ಇಟ್ ಈಸ್ ರೈಟ್, ಅದೇ ಸರಿ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, ಆನೆ ನಡೆದದ್ದೇ ದಾರಿ ರಾಜಮಾರ್ಗ ಎಂಬುದಾಗಿ. ದೇವರನ್ನು, ಸೃಷ್ಟಿಕರ್ತನನ್ನ ಸ್ತುತಿಸುವಂಥದ್ದು, ಆತನನ್ನ ಸಂಕೀರ್ತಿಸುವಂಥದ್ದೇ ಯುಕ್ತ. ಇಂದು ಅನೇಕರು ನೆನೆಸುವಂಥದ್ದು, ಕಳೆದ ದಿನದಲ್ಲಿ ಒಬ್ಬ ಸೇವಕರ ಸಂಗಡ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದ್ರು: ನಮ್ಮ ಸಭೆಯಲ್ಲಿ ಕೆಲವು ವ್ಯಕ್ತಿಗಳು ಆಲಯಕ್ಕೆ ಬರೋದಿಲ್ಲ, ಆದರೆ ತಪ್ಪದೆ ಕಾಣಿಕೆಯನ್ನು, ದಶಮ ಭಾಗವನ್ನ ಕಳಿಸ್ಕೊಡ್ತಾರೆ ಬೇರೊಬ್ಬರ ಕೈಯಿಂದ ಅಥವಾ ಕುಟುಂಬದ ಬೇರೆ ಸದಸ್ಯರ ಕೈಯಿಂದ. ಕಾಣಿಕೆಯನ್ನ ಸಲ್ಲಿಸುವಂಥದ್ದು, ದಶಮ ಭಾಗವನ್ನ ಕೊಡುವಂಥದ್ದು ಅಲ್ಲ ಯುಕ್ತವಾದಂಥದ್ದು. ಸಮಾಜದಲ್ಲಿ ನಮ್ಮ ಧಾರ್ಮಿಕತೆಯನ್ನ ತೋರ್ಪಡಿಸಿಕೊಳ್ಳುವಂಥದ್ದಲ್ಲ ಯುಕ್ತವಾದದ್ದು. ಬಡವರಿಗೆ ಸಹಾಯ ಮಾಡುವಂಥದ್ದು ಅಲ್ಲ ಯುಕ್ತವಾದಂಥದ್ದು. ಮತ್ತೆ ಏನು ಯುಕ್ತವಾದಂಥದ್ದು? ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ ನಿನ್ನ ನಾಮವನ್ನ ಸಂಕೀರ್ತಿಸುವುದು ಯುಕ್ತವಾಗಿದೆ. 147ನೇ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ:
ದೇವರನ್ನ ಸ್ತುತಿಸುವಂಥದ್ದು ಒಳ್ಳೆಯದು, ಸಂತೋಷಕರವು, ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಪ್ರಿಯರೇ, ನಾವು ನೋಡಿ 33ನೇ ಕೀರ್ತನೆಯಲ್ಲಿ ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ, ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಇಟ್ ಈಸ್ ಗುಡ್, ಇಟ್ ಈಸ್ ರೈಟ್. ಅದೇ ಸರಿಯಾದಂಥದ್ದು. ಪ್ರಿಯರೇ, ಈ ಒಂದು ಭಾನುವಾರ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ, ದೇವರು ನಮಗೆ ಕೊಟ್ಟಿರುವಂತಹ ಈ ಅವಕಾಶವನ್ನ, ಸಂದರ್ಭವನ್ನ, ಅವಕಾಶವನ್ನ ನಾವು ಯುಕ್ತವಾಗಿ ಉಪಯೋಗಿಸಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಯಾಕೆ ನಾವು ದೇವರನ್ನ ಸ್ತುತಿಸಬೇಕು? ಇಲ್ಲಿ ನೋಡಿ, ಕೀರ್ತನೆಗಾರನ ಹೇಳಿರುವಂಥದ್ದು ಇದು ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದು ಸಬ್ಬತ್ ದಿನದಲ್ಲಿ ಆಡುತ್ತಿದ್ದಂತಹ ಒಂದು ಕೀರ್ತನೆ. ನೋಡಿ, ಅದರ 3ನೇ ವಾಕ್ಯದಲ್ಲಿ ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನ, ಒತ್ತಾರೆಯಲ್ಲಿ, ಮುಂಜಾನೆಯಲ್ಲಿ, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನ, ಅಂದ್ರೆ ದೇವರನ್ನ ಕೊಂಡಾಡುವಂಥದ್ದು ಕೇವಲ ಸಬ್ಬತ್ ದಿನದಲ್ಲಿ ಮಾತ್ರವಲ್ಲ. ಒಬ್ಬ ಭಕ್ತನ ಜೀವಿತವನ್ನ ನಾವು ಅವಲೋಕಿಸುವಾಗ, ಒಬ್ಬ ದೇವರ ಮಗನ ಜೀವಿತವನ್ನ ನಾವು ಪರೀಕ್ಷಿಸುವಾಗ, ಅವನು ದೇವರನ್ನ ಕೊಂಡಾಡಬೇಕಾದಂಥದ್ದು, ದೇವರನ್ನ ಸಂಕೀರ್ತಿಸಬೇಕಾದಂಥದ್ದು ಕೇವಲ ಸಬ್ಬತ್ ದಿನದಲ್ಲಿ ಅಥವಾ ವಾರದ ಮೊದಲನೆಯ ದಿನವಾದ ಭಾನುವಾರದ ದಿನದಲ್ಲಿ ಮಾತ್ರವಲ್ಲ, ಒತ್ತಾರೆಯಲ್ಲಿ, ಮುಂಜಾನೆಯಲ್ಲಿ ನಿನ್ನ ಪ್ರೇಮವನ್ನ, ಏನು ಗಾಡ್ಸ್ ಲವ್, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನ. ಪ್ರಿಯರೇ, ನಮ್ಮ ಹಾಗೆಯೇ, ನಮ್ಮ ಕುಟುಂಬಸ್ಥರ ಹಾಗೆಯೇ, ನಮ್ಮ ಮಕ್ಕಳ ಹಾಗೆಯೇ, ನಮ್ಮ ತಂದೆ ತಾಯಿಗಳ ಹಾಗೆಯೇ ಕಳೆದ ರಾತ್ರಿ ಒಟ್ಟಾಗಿ ಕುಳಿತು ಆಹಾರವನ್ನು ತಿಂದು ಕುಟುಂಬ ಪ್ರಾರ್ಥನೆಯನ್ನ ಮುಕ್ತಾಯಗೊಳಿಸಿ ಗುಡ್ ನೈಟ್, ಶುಭರಾತ್ರಿ ಎಂಬ ಸಂದೇಶವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ನಾಳಿನ ದಿನದ ಅಥವಾ ಈ ಮುಂಜಾನೆಯ ಕನಸನ್ನ ಕಂಡು ಮಾಡಬೇಕಾದಂತಹ ಕೆಲಸಗಳ ಪಟ್ಟಿಯನ್ನ ಮನಸ್ಸಿನಲ್ಲಿ ಸಿದ್ಧಪಡಿಸಿಕೊಂಡು ಇಂದು ಭಾನುವಾರ ದೇವರನ್ನು ಆರಾಧಿಸುವುದಕ್ಕೆ ಹೋಗಬೇಕೆಂಬ ಬಯಕೆಯಿಂದ ವಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡು ಮಲಗಿದಂತಹ ಅನೇಕರು ಈ ಮುಂಜಾನೆಯನ್ನ ಕಾಣದೆ ತಮ್ಮ ಇಹಲೋಕದ ಯಾತ್ರೆಯನ್ನ ಮುಕ್ತಾಯಗೊಳಿಸಿರುವಾಗ ಇದು ನಿಮ್ಮನ್ನ ಭಯಪಡಿಸುವುದಕ್ಕೆ ಹೇಳುವಂತಹ ಮಾತಲ್ಲ ಪ್ರಿಯರೇ. ಯಾಕೆ ನಾವು ಒತ್ತಾರೆಯಲ್ಲಿ ಆತನ ಪ್ರೀತಿಯನ್ನು ವರ್ಣಿಸಬೇಕು?
God has given one more day in our life. ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನ ಕೊಟ್ಟಿದ್ದಾನೆ. ಟುಮಾರೋ ಇಸ್ ನಾಟ್ ಅವರ್ಸ್. ನಾಳೆ ನಮ್ಮದಲ್ಲ. ಎಲ್ಲರಿಗೂ ತಿಳಿದಿರುವಂತ ಒಂದು ದುಃಖಕರವಾದಂತಹ ವಿಷಯ. ಪ್ರತಿದಿನ ಮುಂಜಾನೆ ನಮ್ಮ ಚಿಕ್ಕ ಪ್ರಾಯದಲ್ಲಿ, ನನಗನ್ಸುತ್ತೆ ನನಗೆ 4-5 ವರ್ಷ ಇರುವಂತಹ ಸಂದರ್ಭದಲ್ಲಿ ಮುಂಜಾನೆ ನಾವು ಕೇಳಿಸಿಕೊಳ್ಳುತ್ತಿದ್ದಂತಹ ಒಂದು ಸಂದೇಶ ಆಯಿತು ಮಲಯಾಳಂನಲ್ಲಿ, ಆತ್ಮೀಕ ಯಾತ್ರೆ. ಡಾಕ್ಟರ್ KP ಯೋಹಾನನ್ ಎಂಬ ಭಕ್ತ ಪ್ರತಿದಿನ ಮುಂಜಾನೆ, ಅದು ಮಲಯಾಳ ಭಾಷೆಯಲ್ಲಿ ನಿಂತು ನಂತರವಾಗಿ ಕನ್ನಡ, ತೆಲುಗು, ಮಲಯಾಳಂ, ಹಿಂದಿ, ಒರಿಯಾ, ಅನೇಕ ಭಾರತದ ಎಲ್ಲ ಭಾಷೆಗಳಲ್ಲಿ ಬಿತ್ತರಿಸಲ್ಪಡುತ್ತಿದ್ದಂತಹ ಒಂದು ಸಂದೇಶ. ಕಳೆದ ದಿನ ಮುಂಜಾನೆ ಎದ್ರು ಅವರು ದೈನಂದಿನ ನಡತೆಗಾಗಿ ಹೋದಂತಹ ಸಂದರ್ಭದಲ್ಲಿ ಒಂದು ಅಪಘಾತದಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಪ್ರಿಯರೇ, ಇದು ನಾವು ಜೀವಿಸುತ್ತಿರುವಂತಹ ಲೋಕ. But God has given the opportunity. So don't wait for another Sabbath day. ಮುಂದಿನ ಸಬ್ಬತ್ ದಿನದಲ್ಲಿ ನಾನು ದೇವಾಲಯಕ್ಕೆ ಹೋಗಿ ದೇವರನ್ನ ಆರಾಧಿಸುತ್ತೇನೆ ಎಂಬುದಾಗಿ ನೀವು ಕನಸು ಕಾಣಬೇಡ್ರಿ. ಮೇ ಬಿ ದಿಸ್ ಸಬ್ಬತ್ ಇಸ್ ಮೇ ಬಿ ಯುವರ್ ಲಾಸ್ಟ್ ಸಬ್ಬತ್. ಈ ಸಬ್ಬತ್ ದಿನ, ಈ ಆರಾಧನೆಯ ದಿನ ನನ್ನ ಜೀವಿತದ ಕೊನೆಯ ಆರಾಧನೆಯ ದಿನವಾಗಿರಬಹುದು. Let us go and worship God. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ದಾವೀದನು ಹಾಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸಂತೋಷದಿಂದ ಹೋಗುವಂತವರಾಗಿರಬೇಕು. ದೇವರನ್ನ ಕೊಂಡಾಡುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು ಅದು ಯುಕ್ತವಾದಂತಹ ಕಾಲ. ಇಟ್ ಈಸ್ ರೈಟ್. ಇಟ್ಸ್ ನಾಟ್ ಎ ಎಕ್ಸ್ಟ್ರಾ ಥಿಂಗ್. ನಮ್ಮ ಜೀವಿತದ ಹೆಚ್ಚುವರಿದ ಭಾಗವಲ್ಲ ದೇವರನ್ನ ಆರಾಧಿಸುವಂಥದ್ದು. ಅನೇಕರು ನೆನೆಸುವಂಥದ್ದು ಇದು ಹೆಚ್ಚುವರಿದಂತಹ ಒಂದು ಸಂದರ್ಭ. ಹಾಗೆ ಅನೇಕರು ಹೇಳ್ತಾರೆ, ಸೋಮವಾರದಿಂದ ನಾವು ಶುಕ್ರವಾರದ ತನಕ, ಶನಿವಾರದ ತನಕ ನಾವು ಪ್ರಯಾಸ ಪಡ್ತೇವೆ, ಕೆಲಸ ಮಾಡ್ತೇವೆ. ಭಾನುವಾರ ಸಿಕ್ಕುವಂಥದ್ದು ನಮಗೆ ಒಂದು ವಿಶ್ರಾಂತಿಯ ದಿನ. ಸೊ ಅದರಲ್ಲಿ ಆರಾಧನೆ ಬೇರೆ. ಪ್ರಿಯರೇ, ಸೋಮವಾರದಿಂದ ಶುಕ್ರವಾರದ ತನಕ, ಸೋಮವಾರದಿಂದ ಶನಿವಾರದ ತನಕ ನಿನಗೆ ಆಯುಸ್ಸನ್ನ, ಆರೋಗ್ಯವನ್ನ, ಆಹಾರವನ್ನ, ವಸ್ತ್ರವನ್ನ ಕೊಟ್ಟಂತಹ ದೇವರನ್ನ ಭಾನುವಾರದ ಮುಂಜಾನೆಯಲ್ಲಿ ದೇವಾಲಯದಲ್ಲಿ ಹೋಗಿ ಆತನ ಕೃತಜ್ಞತೆಯನ್ನ ಮನನ ಮಾಡಿ, ಆತನ ಪ್ರೀತಿಯನ್ನ ಧ್ಯಾನ ಮಾಡಿ, ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದು ನಿನ್ನ ಜೀವಿತದಲ್ಲಿ ಯುಕ್ತವಾದಂತಹ ಒಂದು ಕಾರ್ಯ. ಇದನ್ನ ನೀನು ಎಂದೆಂದಿಗೂ ಮರೆಯಬಾರದು. ಇಟ್ ಈಸ್ ಗುಡ್, ಇಟ್ ಈಸ್ ರೈಟ್, ಇಟ್ ಈಸ್ ಓನ್ಲಿ ದ ರೈಟ್ ಥಿಂಗ್ ಟು ವರ್ಷಿಪ್ ಗಾಡ್. ದೇವರನ್ನು ಆರಾಧಿಸುವಂಥದ್ದು ಮಾತ್ರ ಅದು ಒಳ್ಳೆಯ ಒಂದು ಕಾರ್ಯವಾಗಿದೆ. ಈ ಮುಂಜಾನೆಯಲ್ಲಿ ನಾವು ಈ ಸರ್ವಶಕ್ತನಾದ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ದಾವೀದನು 103ನೇ ಕೀರ್ತನೆಯಲ್ಲಿ ಹಾಡಿದ ರೀತಿಯಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನ ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಕಳೆದ ಸೋಮವಾರದಿಂದ ಶನಿವಾರದ ರಾತ್ರಿಯ ಜಾವದ ತನಕ ಅಥವಾ ಈ ಮುಂಜಾನೆಯ ತನಕ ದೇವರು ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ
ನನ್ನ ಕಾಲು ಕಲ್ಲಿಗೆ ತಗಲದಂತೆ. 91ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ಕೈಗಳಲ್ಲಿ ಎತ್ತಿಕೊಳ್ಳುವರು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಸೊ ನೀನು ಹೋಗುವಲ್ಲ, ನಿನ್ನನ್ನು ಕಾಯುವನು. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬರಬಾರದು. ದೇವರೇ, ಪ್ರಿಯ ದೇವ ಮಕ್ಕಳೇ, ಕಳೆದ 1 ವಾರ ಯಾವ ಕೇಡು ಸಂಭವಿಸದಂತೆ, ಯಾವ ಉಪದ್ರವಗಳು ನಮ್ಮ ಸಮೀಪಕ್ಕೆ ಬಾರದಂತೆ, ನಮ್ಮ ಮನೆಯ ಸಮೀಪಕ್ಕೆ ಬಾರದಂತೆ, ನಮ್ಮ ಕಾಲುಗಳು ಕಲ್ಲಿಗೆ ತಗಲದಂತೆ ನಮ್ಮನ್ನು ಕಾದು ಕಾಪಾಡಿದ ದೇವರಿಗೆ ಆರಾಧನೆಯನ್ನ ಸಲ್ಲಿಸುವಂಥದ್ದು ಮಾತ್ರ ಯುಕ್ತವಾಗಿರುವಂಥದ್ದು. ಅದನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ಇಟ್ ಇಸ್ ನಾಟ್ ಎ ಎಕ್ಸ್ಟ್ರಾ ಥಿಂಗ್ ವಾಟ್ ವಿ ಆರ್ ಡೂಯಿಂಗ್ ಟು ಗಾಡ್. ಸೊ ನಾವು ದೇವರಿಗೆ ಮಾಡುವಂಥದ್ದು ಇದು ಎಕ್ಸ್ಟ್ರಾ ಕಾರ್ಯವಲ್ಲ. ಇಟ್ ಈಸ್ ದ ರೈಟ್ ಥಿಂಗ್ ಟು ಡೂ. ಸೊ ಈ ಮುಂದಾನೆಯಲ್ಲಿ ಆ ದೇವರ ಸನ್ನಿಧಾನದಲ್ಲಿ ನಾವು ಆತನಿಗೆ ಸಲ್ಲತಕ್ಕ ಗೌರವವನ್ನು, ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ಶೀರ್ಷಿಕೆ ಎನ್ನುವಂಥದ್ದು ಪವಿತ್ರಾತ್ಮನಿಗಾಗಿ ಕಾದುಕೊಂಡಿರುವುದು, ವೇಟಿಂಗ್ ಅಪಾನ್ ದ ಹೋಲಿ ಸ್ಪಿರಿಟ್. ಯೇಸುಸ್ವಾಮಿಯ ಮರಣ, ಪುನರುತ್ಥಾನದ ನಂತರ ಯಹೂದ್ಯರಿಗೆ ಭಯಪಟ್ಟಂತಹ ಶಿಷ್ಯವೃಂದ ತಮ್ಮನ್ನು ತಾವೇ ಯಾರಿಗೂ ತೋರ್ಪಡಿಸಿಕೊಳ್ಳದೆ ಅಡ್ಡಗಿ ಕುಳಿತಿರುವಂತಹ ಒಂದು ಸನ್ನಿವೇಶ. ನಿರಾಶೆಯ ಮಡುವಿನಲ್ಲಿ, ಭಯದ ವಾತಾವರಣದಲ್ಲಿ ಮುಂದೇನು ಎಂಬ ಪ್ರಶ್ನೆಯೊಂದಿಗೆ ಬಹಳ ಹೆದರಿಕೆಯುಳ್ಳವರಾಗಿ ಕುಳಿತಿದ್ದಂತಹ ಶಿಷ್ಯ ವೃಂದದವರಿಗೆ ಯೇಸುಸ್ವಾಮಿ ಹೇಳಿದಂತಹ ಒಂದು ಆದರಣೆಯ ಮಾತು, ಅಥವಾ ಯೇಸುಸ್ವಾಮಿ ಹೇಳಿದಂತಹ ಒಂದು ಶಕ್ತಿಯ ಮಾತು. ಲೂಕನು ಬರೆದ ಸುವಾರ್ತೆ ಅದರ 24ನೇ ಅಧ್ಯಾಯ ಅದರ 49ನೇ ವಾಕ್ಯ. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿ ಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ. Waiting upon the Holy Spirit. ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯ ಪ್ರಾರಂಭ ಘಟ್ಟಗಳಲ್ಲಿ ಅಥವಾ ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದ. ಯೋಹಾನನ ಸಂದೇಶವು ಅಥವಾ ಯೋಹಾನನ ಪ್ರಸಂಗವು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ.
ಇದು ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದ ಪ್ರವಾದನ ವ್ಯಕ್ತಿಯಾಗಿದ್ದ ಈ ಸ್ನಾನಿಕನಾದ ಯೋಹಾನ. ನೋಡಿ, ಮಲಾಕಿ ಪ್ರವಾದ್ಯನ ಗ್ರಂಥದ ನಂತರ ಅಥವಾ ಪ್ರವಾದಿಯಾದ ಮಲಾಕಿಯ ನಂತರ ಸರ್ವಶಕ್ತನಾದ ದೇವರು ತನ್ನ ಜನರಾದ ಇಸ್ರಾಯೇಲರೊಂದಿಗೆ ಯಾವುದೇ ವಿಧವಾದ ಒಡನಾಟವನ್ನ ಇಟ್ಟುಕೊಂಡಿಲ್ಲ. ಅರ್ಥಾತ್ ಯಾವ ಪ್ರವಾದಿಯನ್ನು ಸಹ ಎಬ್ಬಿಸಲಿಲ್ಲ. ಅಕ್ಷರಶಃ ಇಸ್ರಾಯೇಲರು, ಯಹೂದ್ಯರು ಮುಂದೇನು ಎಂಬ ಪ್ರಶ್ನೆಯ ಮಧ್ಯದಲ್ಲಿ ಸಿಲುಕಿ ಹಾಕಿಕೊಂಡಿರುವಂತಹ ಒಂದು ಸಂದರ್ಭ. ಅನೇಕರು ಪ್ರಸಂಗಿಸುವಂಥದ್ದನ್ನು ನಾವು ಕೇಳಿರ್ಬೋದು. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ನಡುವೆ ಇರುವಂತಹ ವ್ಯತ್ಯಾಸ ಅನ್ನುವಂಥದ್ದು ಒಂದೇ ಒಂದು ಹಾಳೆ. ಆ ಹೊಸ ಒಡಂಬಡಿಕೆ ಎಂಬುದಾಗಿ ಬರೆದಿರುವಂತಹ ಈ ಒಂದು ಹಾಳೆ ಎಂಬುದಾಗಿ. ಆದರೆ ಹಳೆ ಒಡಂಬಡಿಕೆಯ ಮಲಾಕಿ ಪ್ರವಾದನ ಗ್ರಂಥದ 4ನೇ ಅಧ್ಯಾಯದ 6ನೇ ವಾಕ್ಯ ಮತ್ತು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಾಕ್ಯದ ಈ ನಡುವೆ ಸುಮಾರು 400ರಿಂದ 500 ವರ್ಷಗಳ ಅಂತರ ಇರುವಂತದ್ದಾಗಿದೆ. ಯಾವ ರೀತಿಯ ಸಂಭಾಷಣೆ, ಯಾವ ರೀತಿಯ ಒಡನಾಟ ಇಲ್ಲ. ಈ ಕಾಲಘಟ್ಟಗಳಲ್ಲಿ ಅನೇಕ ಪಂಗಡಗಳು ಇಸ್ರಾಯೇಲರಲ್ಲಿ ಎದ್ದವು. ಅದರಲ್ಲಿ ಪ್ರಾರಂಭದಲ್ಲಿ ಎದ್ದಂತಹ ವ್ಯಕ್ತಿಗಳಾಗಿದ್ದರು ಮಕಾಬೀಸ್ ಅವರು. ಅವರೇನು ನಾವೇ ಇಸ್ರಾಯೇಲಿಗೆ ರಕ್ಷಕರು ಎಂಬುದಾಗಿ ಹೇಳಿಕೊಂಡು ಪೊಲಿಟಿಕಲಿ ಅವರು ರಾಜಕೀಯವಾಗಿ ಇಸ್ರಾಯೇಲರನ್ನ ಒಂದುಗೂಡಿಸುವುದಕ್ಕೆ ಪ್ರಯತ್ನಿಸಿದಂತಹ ಒಂದು ಗುಂಪು ಮಕಾಬೀಸ್. ತದನಂತರವಾಗಿ ಅನೇಕ ಪಂಗಡಗಳು ಇದ್ದವು. ಎದ್ದಂತಹ ಪ್ರತಿಯೊಂದು ಪಂಗಡಗಳು ಮೋಶೆಯ ಧರ್ಮಶಾಸ್ತ್ರವನ್ನ ತಮಗಿಷ್ಟ ಬಂದ ರೀತಿಯಲ್ಲಿ ವ್ಯಾಖ್ಯಾನಿಸಿ ಯಥಾರ್ಥವಾದ ಧರ್ಮಶಾಸ್ತ್ರದ ಅರ್ಥವನ್ನ ಮೊಟಕುಗೊಳಿಸಿದರು. ಇದರ ಫಲವಾಗಿ ಜನರು ದೆಸೆಯಿಲ್ಲದೆ ದಿಕ್ಕೆಟ್ಟವರಾಗಿ ಹೋದ್ರು. ಯೇಸುಸ್ವಾಮಿ ತನ್ನ ಸೇವೆಯ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾನೆ, ಜನರು ಕುರಿಯಿಲ್ಲದ ಕುರುಬನಂತೆ ತೊಳಲಿ ಹೋಗ್ತಾ ಇದ್ದಾರೆ. ಸೊ ದೇ ಡೋಂಟ್ ನೋ, ಬಿಕಾಸ್ ದೇರ್ ಇಸ್ ಎ ಲಾಟ್ ಆಫ್ ಸೆಕ್ಸ್. ಸುಮಾರು 3-4 ಪಂಗಡಗಳು ಇದ್ದಿದೆ. ಇವ್ರು ಹೇಳ್ತಾರೆ ನಾವು ಸರಿ, ಸದ್ದುಕಾಯರು ಹೇಳ್ತಾರೆ ನಾವು ಸರಿ, ಪರಿಸಾಯರು ಹೇಳ್ತಾರೆ ನಾವು ಸರಿ. ಸೊ ಪೀಪಲ್ ಆರ್ ಅಸ್ಟ್ರೇ, ದೇ ಡೋಂಟ್ ನೋ ವಾಟ್ ಟು ಡೂ. ಈ ಒಂದು ಸಂದರ್ಭದಲ್ಲಿ ಸ್ನಾನಿಕನಾದ ಯೋಹಾನನು, ಅದು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ, ಪ್ರವಾದಿಯಾದ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರೋ ಪ್ರಕಾರವಾಗಿ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡ್ಡವಿಯಲ್ಲಿ ಕೂಗುವವನ ಶಬ್ದ ಇದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಸೊ ಯಾವಾಗ ಸ್ನಾನಿಕನಾದ ಯೋಹಾನ ಯುದಾಯದ ಅಡವಿಯಲ್ಲಿ ಸೇವೆಯನ್ನ, ಸುವಾರ್ತೆಯನ್ನ ಸಾರುವುದಕ್ಕೆ ಪ್ರಾರಂಭಿಸಿದ, ಯೆರೂಸಲೇಮ್ ಮತ್ತು ಯುದಾಯದ ಸುತ್ತಮುತ್ತಲಿರುವಂತಹ ಜನರು ಈ ಸ್ನಾನಿಕನಾದ ಯೋಹಾನನ ಬಳಿಗೆ ಬಂದು ತಮ್ಮ ಪಾಪಗಳನ್ನ ಒಪ್ಪಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನವನ್ನ ಮಾಡಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. ಸೊ ಹೀಗೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಲ್ಲಿ ಫರಿಸಾಯರು, ಸದ್ದುಕಾಯರು ಇದ್ದರು. ಸೊ ಹೀಗೆ ಯೋಹಾನನು, ಸ್ನಾನಿಕನಾದ ಯೋಹಾನನು ತನ್ನ ಬಳಿಗೆ ಬರುವಂತಹ ಜನರಿಗೆ ದೀಕ್ಷಾಸ್ನಾನವನ್ನು ಕೊಡುತ್ತಿರುವಂತಹ ಸಂದರ್ಭದಲ್ಲಿ
ಒಂದು ಸಂದೇಶವನ್ನು ಹೇಳ್ತಾ ಇದ್ದಾನೆ 11ನೇ ವಾಕ್ಯದಲ್ಲಿ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಕ್ಕಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಪವಿತ್ರಾತ್ಮನಲ್ಲಿ ನಿಮಗೆ ಸ್ನಾನ ಮಾಡಿಸುವನು. ನೋಡಿ, ಯೇಸುವಿನ ಐಹಿಕ ಸೇವೆಯ ಸಂದರ್ಭದಲ್ಲಿ ಯೇಸು ಸ್ವಾಮಿ ತಾನೇ ಒಬ್ಬ ಸಹಾಯಕನ ಕುರಿತಾಗಿ ತನ್ನ ಶಿಷ್ಯರಿಗೆ ಹೇಳಿರುವಂಥದ್ದನ್ನ ಯೋಹಾನನ ಸುವಾರ್ತೆ 14 ಮತ್ತು 16 ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15-16 ವಾಕ್ಯದಲ್ಲಿ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಇದೇ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 25-26 ವಾಕ್ಯದಲ್ಲಿ, ಈ ಮಾತುಗಳನ್ನು ನಾನು ಇನ್ನು ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ತದನಂತರವಾಗಿ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ, ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನ ಹುಟ್ಟಿಸುವನು. ಅಂದರೆ ಸ್ನಾನಿಕನಾದ ಯೋಹಾನನಿಂದ ಪ್ರಾರಂಭವಾಗಿ ಯೇಸುವಿನ ತನಕ ಪವಿತ್ರಾತ್ಮನ ಅಪ ಸಹಾಯಕನ ಕುರಿತಾಗಿ ಇಲ್ಲಿ ಸ್ನಾನಿಕನಾದ ಯೋಹಾನನು ಇಡೀ ಇಸ್ರಾಯೇಲ್ ಜನಸಮೂಹಕ್ಕೆ ಈ ಒಂದು ಸಂದೇಶವನ್ನ ತಿಳಿಸುತ್ತಿರುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಇಟ್ ಇಸ್ ಯೂನಿವರ್ಸಲ್ ಮೆಸೇಜ್. ನೋಡಿ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ, ತದನಂತರವಾಗಿ ದಿಗಿಲುಗೊಂಡಂತಹ ಶಿಷ್ಯರನ್ನ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಸರಿಸುಮಾರು 8 ಬಾರಿ ವಿವಿಧ ಸ್ಥಳಗಳಲ್ಲಿ ಸಂಧಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಇವೆಲ್ಲವೂ ಆಗಿ ಸುಮಾರು 40 ದಿನಗಳು ಕಳೆದ ಮೇಲೆ ವೈದ್ಯನಾದ ಲೂಕನು ಅಪೊಸ್ತಲರ ಕೃತ್ಯ ಎಂಬ ಪುಸ್ತಕವನ್ನ ರಚಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ಚರಿತ್ರೆಯನ್ನ ದಿಯೋಫೀಲನಿಗೆ ಬರೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಆತನು ಉಲ್ಲೇಖಿಸಿರುವಂಥದ್ದು, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿನದೊಳಗೆ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು.
ನೋಡಿ, ದಿಗಿಲುಗೊಂಡಿರುವಂತಹ ಶಿಷ್ಯ ವೃಂದವನ್ನ ಬಲಪಡಿಸುವುದಕ್ಕೆ ಯೇಸು ಸ್ವಾಮಿ ತನ್ನ ಶಾರೀರಿಕವಾದ ಅನುಪಸ್ಥಿತಿಯಲ್ಲಿ ಶಿಷ್ಯ ವೃಂದವನ್ನ ಬಲಪಡಿಸುವುದಕ್ಕಾಗಿ ಪವಿತ್ರಾತ್ಮನೆಂಬ ಶಕ್ತಿಯನ್ನ ತ್ರಿಏಕ ದೇವರಲ್ಲಿ ಮೂರನೇ ವ್ಯಕ್ತಿಯಾಗಿರುವಂತಹ ಪವಿತ್ರಾತ್ಮನನ್ನ ತನ್ನ ಶಿಷ್ಯರಿಗೆ ಕಳುಹಿಸಿ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ಅತಿ ಹೆಚ್ಚಾಗಿ ದುರ್ವ್ಯಾಖ್ಯಾನಿಸುವಂತಹ ಒಂದು ಸಂಗತಿಯಾಗಿದೆ ಪವಿತ್ರಾತ್ಮ. ಪ್ರತ್ಯೇಕವಾಗಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಅನೇಕ ಸೋಕಾಲ್ಡ್ ಸಭೆಗಳಲ್ಲಿ ಪವಿತ್ರಾತ್ಮನನ್ನು ಪವಿತ್ರಾತ್ಮನ ಶಕ್ತಿಯನ್ನು ತಮ್ಮಿಷ್ಟಕ್ಕೆ ಅನುಸಾರವಾಗಿ ವ್ಯಾಖ್ಯಾನಿಸಿ ಜನರನ್ನು ತಪ್ಪಾದ ಮಾರ್ಗಕ್ಕೆ ನಡೆಸುವಂಥದ್ದನ್ನು ನಾವು ನೋಡ್ತೇವೆ. ಪೂರ್ಣವಾದ ವಿವರಣೆಯನ್ನ ಈ ಮಾಧ್ಯಮದಲ್ಲಿ ಹೇಳುವಂಥದ್ದು ಸಮಂಜಸವಲ್ಲ. ಅದಕ್ಕಾಗಿ ನಾನು ನಿಲ್ಲಿಸ್ತಾ ಇದ್ದೇನೆ ವಿಚಾರವನ್ನು. ಇಲ್ಲಿ ಯೇಸು ಸ್ವಾಮಿ ತನ್ನೊಂದಿಗಿದ್ದಂತಹ ಜನರಿಗೆ ವಾಗ್ದಾನ ಮಾಡಿದ ಪವಿತ್ರಾತ್ಮನ ದೌತ್ಯ ಏನೆಂಬುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ ಅದರ 1ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದಂತಹ ಒಂದು ಮಾತು, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ನಾನು ಹೇಳಿದೆ, ಯಹೂದ್ಯರಿಂದ ಭಯಭೀತರಾಗಿ ಮುಂದೇನು ಎಂಬ ಪ್ರಶ್ನೆಯಲ್ಲಿ ಸಾಗುತ್ತಿರುವಂತಹ ಜನರಿಗೆ, ಶಿಷ್ಯ ವೃಂದದವರಿಗೆ ಇಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ತಾನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಅಥವಾ ಪರಲೋಕಕ್ಕೆ ಆರೋಹಣನಾಗುವುದಕ್ಕಿಂತ ಮುಂಚಿತವಾಗಿ ಹೇಳುವಂಥದ್ದು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಈ 12 ಮಂದಿಯನ್ನ ಆರಿಸಿಕೊಂಡಂತಹ ಏಕೈಕ ಉದ್ದೇಶ, ತಂದೆಯಾದ ದೇವರು ತನಗೆ ವಹಿಸಿದ ದೌತ್ಯವನ್ನ ಪೂರೈಸಿದ ನಂತರವಾಗಿ ಸುವಾರ್ತೀಕರಣದ ದೌತ್ಯವನ್ನ ಈ ಶಿಷ್ಯರ ಮೂಲಕ ಪ್ರಾರಂಭಿಸಬೇಕು ಎಂಬ ಉದ್ದೇಶದಿಂದ. ನೋಡಿ, ತಂದೆಯಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟಂತ ಉದ್ದೇಶ ಪರಲೋಕ ರಾಜ್ಯದ ಕುರಿತಾಗಿರುವಂತಹ ಅಲ್ಪವಾದ ವಿವರಣೆಯನ್ನ ಜನರಿಗೆ ತಿಳಿಯಪಡಿಸುವಂಥದ್ದು.
ಮತ್ತು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನ ಮಗನಾದಂತಹ ನಿಷ್ಕಳಂಕನಾದಂತಹ ಪಾಪರಹಿತನಾದಂತಹ ಯೇಸು ಕ್ರಿಸ್ತನನ್ನ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾಗಿ ಅರ್ಪಿಸುವಂಥದ್ದು. ಆ ಒಂದು ದೌತ್ಯವನ್ನ ಪೂರೈಸಿದ ನಂತರ, ಆದುದರಿಂದಲೇ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೋಹಾನನು ಹೇಳುವಂಥದ್ದು, ನೀನು ನನಗೆ ವಹಿಸಿದ ಕೆಲಸವನ್ನು ನಾನು ಪೂರೈಸಿದ್ದೇನೆ. ಸೊ ನಾನು ನಿನ್ನನ್ನ ಜನರಿಗೆ ಪರಿಚಯ ಪಡಿಸಿದ್ದೇನೆ. ನೋಡಿ, ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನಿಗೆ ವಹಿಸಿದಂತಹ ದೌತ್ಯವನ್ನ ಯೇಸು ಕ್ರಿಸ್ತನು ಶಾರೀರಿಕವಾಗಿ ಐಹಿಕವಾಗಿ ತನ್ನ ಸೇವೆಯನ್ನ ಪೂರೈಸಿ, ತನ್ನ ದೌತ್ಯವನ್ನ ಪೂರೈಸಿ, ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಸುವಾರ್ತೀಕರಣದ ದೌತ್ಯವನ್ನ ತನ್ನ ಶಿಷ್ಯರಿಗೆ ನಿಯೋಜಿಸುತ್ತಿರುವಂತಹ ಸಂದರ್ಭದಲ್ಲಿ ಯೇಸುವಿಗೆ ಗೊತ್ತಿತ್ತು ತನ್ನ ಅನುಪಸ್ಥಿತಿ ಅವರಿಗೆ ನಿಶಕ್ತಿಯನ್ನ ಉಂಟು ಮಾಡುತ್ತದೆ ಎಂಬುದಾಗಿ. ಆದುದರಿಂದಲೇ ಹೇಳಿರುವಂಥದ್ದು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ ಅದರ 29ನೇ ವಾಕ್ಯ, ಸೋತವರಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನ ದಯಪಾಲಿಸುತ್ತೇನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು. ನೋಡಿ, ಇಸ್ರಾಯೇಲರು, ಇದು ಇಸ್ರಾಯೇಲರ ಜೀವಿತದಲ್ಲಿ ಸಂಭವಿಸಲಿದ್ದಂತಹ ಕಾರ್ಯಗಳ ಕುರಿತಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಮಲಾಕಿ ಪ್ರವಾದನೆಯ ನಂತರ ಸುಮಾರು 400 ವರ್ಷ ಯೆಹೋವನ ಯಾವ ಮಾತುಗಳು ಇಸ್ರಾಯೇಲರು ಕೇಳಿಸಿಕೊಳ್ಳಲಿಲ್ಲ. ಈಗಿರುವಾಗ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, 40ನೇ ಅಧ್ಯಾಯ ಐಶಾಯ 41, ನನ್ನ ಜನರನ್ನು ಸಂತೈಸಿರಿ, ಇಸ್ರಾಯೇಲಿನ ಸಂಗಡ ಹೃದಯಾಂಗಮದಿಂದ ಮಾತಾಡಿರಿ, ಅದಕ್ಕೆ ಗಡು ತೀರಿಸಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು. ಅದರ ಎಲ್ಲ ಪಾಪಗಳಿಗೆ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆಯಾಯಿತು. ಏನು? ನೋ ಕಮ್ಯುನಿಕೇಶನ್. ಆಮೇಲೆ ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸಿದ್ಧ ಮಾಡ್ರಿ. ನೋಡಿ, ಇಸ್ರಾಯೇಲರು ಯೆಹೋವನನ್ನ ಬಿಟ್ಟು ತಮ್ಮಿಷ್ಟದ ಪ್ರಕಾರವಾಗಿ ಜೀವಿಸುತ್ತಿರುವಂತಹ ಕಾಲ. ಆದರೆ ಅವುಗಳ ಮಧ್ಯದಲ್ಲಿ ಯಥಾರ್ಥವಾಗಿ ದೇವರನ್ನ ಹುಡುಕುವಂತಹ ಒಂದು ಗುಂಪು ಜನ, ಆ ಒಂದು ಗುಂಪು ಜನ ಹೇಳ್ತಾ ಇದ್ದಾರೆ 27ನೇ ವಾಕ್ಯದಲ್ಲಿ, ಯಾಕೋಬೆ ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ, ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಯಾಕೆ ಅಂದುಕೊಳ್ಳುತ್ತಿ? ಹೌದಲ್ಲ? ಸಿ, ಆಲ್ವೇಸ್ ದೇರ್ ಇಸ್ ಎ ರೆಮನೆಂಟ್ ಹೂ ಸೀಕ್ ಗಾಡ್ ವಿತ್ ಹೋಲ್ ಹಾರ್ಟ್. ಎಲ್ಲ ಸಂದರ್ಭಗಳಲ್ಲಿಯೂ ದೇವರನ್ನ ಹುಡುಕುವಂತಹ ಒಂದು ಗುಂಪು ಜನ ಇದ್ದೇ ಇದ್ದಾರೆ. ಎಲಿಯ ಹೇಳ್ದ, ಎಲ್ಲರೂ ಪಾಪ ಮಾಡಿಬಿಟ್ಟಿದ್ದಾರೆ, ನಾನು ಒಬ್ಬನೇ ಉಳ್ಕೊಂಡಿರೋದು. ಆದರೆ ದೇವರು ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ, ಬಾಳನಿಗೆ
ಪೂಜಿಸದೇ ಇರುವಂತಹ 7,000 ಜನರನ್ನು ನಾನು ಪ್ರತ್ಯೇಕವಾಗಿ ಇಟ್ಟುಕೊಂಡಿದ್ದೇನೆ. ಗಾಡ್ಸ್ ಪೀಪಲ್ ಇಸ್ ಆಲ್ವೇಸ್ ರೆಮನೆಂಟ್. ದೇವರ ಮಕ್ಕಳು, ಯಥಾರ್ಥವಾಗಿ ದೇವರನ್ನ ಆರಾಧಿಸುವಂಥವರು ಕೇವಲ ಬೆರಳೆಣಿಕೆಯಲ್ಲಿ ಮಾತ್ರ. ಅರ್ಥ ನಮ್ಮ 2 ಶತಮಾನ ಅಲ್ಲ ಪ್ರಿಯರೇ. ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂಥವರಲ್ಲಿ ಕೇವಲ ಬೆರಳೆಣಿಕೆಯಲ್ಲಿ ಮಾತ್ರ ಯಥಾರ್ಥವಾಗಿ ಯೇಸು ಕ್ರಿಸ್ತನನ್ನ ಆರಾಧಿಸುವಂಥದ್ದು. ಪಾಪ ಕ್ಷಮಾಪಣೆಗಾಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಂತಹ ಕ್ರೈಸ್ತರಲ್ಲಿ ಕೇವಲ ಬೆರಳೆಣಿಕೆಯಲ್ಲಿ ಮಾತ್ರ ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವಂಥದ್ದು. ಬಾಕಿ ಎಲ್ಲ ಡ್ರಾಮಾ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ನಮಗೆ ಸಿಕ್ಕಬೇಕಾದ ನ್ಯಾಯ ನಮ್ಮ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ. ಆ ರೆಮನೆಂಟ್ಗಳಿಗೆ, ಆ ಅತ್ಯಲ್ಪರಿಗೆ, ಆ ಬಲಹೀನರಿಗೆ, ಬಲವಿಲ್ಲದವರಿಗೆ, ಯಾಕಂದ್ರೆ ಇವರು ಈ ರೆಮನೆಂಟ್, ಈ ಒಂದು ಗುಂಪು ನೋಡಿ, ಯೆರೆಮೀಯನ ಕಾಲದಲ್ಲಿ ಅನೇಕ ಪ್ರವಾದಿಗಳಿದ್ರು. ಆದ್ರೆ ಎಲ್ಲರೂ ಏನಾಗಿದ್ರು? ಸುಳ್ಳು ಪ್ರವಾದಿಗಳು. ಯೆರೆಮೀಯನು ಮಾತ್ರ ಯಥಾರ್ಥವಾದ ದೇವರ ಸಂದೇಶಕ್ಕೋಸ್ಕರವಾಗಿ ನಿಂತ. ಅದರ ಫಲವಾಗಿ ಯೆರೆಮೀಯನ ಜೀವಿತ ಬಹಳ ಕಷ್ಟ ಕಾರ್ಪಣ್ಯಗಳ ಮೂಲಕವಾಗಿ ಹಾದು ಹೋಗಬೇಕಾಗಿ ಬಂದಿತ್ತು. ಅಂದು ಇಂದು ಪ್ರಿಯರೇ, ಇದು ಏಕರೀತಿಯಾಗಿರುವಂತಹ ಮಾತು. ಸೊ ಇಲ್ಲಿ ಆ ಒಂದು ರೆಮನೆಂಟ್ ಪೀಪಲ್, ಆ ಅತ್ಯಲ್ಪ ಜನ, ಆ ಅತ್ಯಲ್ಪ ಜನಕ್ಕೆ ಸರ್ವಶಕ್ತನ ದೇವರು ಕೊಡುವಂತಹ ಸಂದೇಶ, ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಯೆಹೂದ್ಯರಿಗೆ ಭಯಪಟ್ಟು ಮುಂದೇನು ಎಂಬ ಪ್ರಶ್ನೆಯಲ್ಲಿ ದಿನವನ್ನ ನೂಕುತ್ತಿರುವಂತಹ ತನ್ನ ಶಿಷ್ಯ ವೃಂದದವರಿಗೆ ಸರ್ವಶಕ್ತನಾದ ಯೇಸು ಸ್ವಾಮಿ ಹೇಳಿರುವಂತಹ ಮಾತು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಯೂದಾಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 37ನೇ ವಾಕ್ಯ ಹೇಳ್ತಾ ಇದೆ, ಇದನ್ನು ಕೇಳಿ ಅವರ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು? ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 50 ಮಧ್ಯದ ಬಂದಿರಲಾಗಿ ಪವಿತ್ರಾತ್ಮನ ಏನ್ ಮಾಡ್ದ? ಅವರ ಮೇಲೆ ಇಳಿದು ಬಂದ. ಏಕ ಮನಸ್ಸಿನಿಂದ ಕೂಡಿರಲಾಗಿ ಬಿರುಗಾಳಿ ಬೀಸುತ್ತದೆ ಎಂಬಂತೆ ಪಕ್ಕನೆ ಆಕಾಶದೊಳಗಿನ ಶಬ್ದ ಉಂಟಾಗಿ ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರ ಮೇಲೊಬ್ಬಂದಾಗಿ ಕೂತುಕೊಂಡಿತ್ತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿ ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ, ಇವತ್ತು ಅನ್ಯ ಭಾಷೆ ಎಂಬುದಾಗಿ ನಾನು ಹೇಳಿದಲ್ಲ, ಅತ್ಯಂತವಾಗಿ ದುರ್ವ್ಯಾಖ್ಯಾನಿಸುವಂತದ್ದಾಗಿದೆ ಇವತ್ತು ಪವಿತ್ರಾತ್ಮ. ಬೇರೆ ಬೇರೆ ಭಾಷೆಗಳಿಂದ ಏನ್ ಮಾಡಿದ್ರು? ದೇವರ ಮಹತ್ವವನ್ನ ಅವರು ಸಾರುವುದಕ್ಕೆ ಪ್ರಾರಂಭ ಮಾಡಿದ್ರು. 9ನೇ ವಾಕ್ಯ, ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮಿಯ, ಯೂದಾಯ, ಕಪ್ಪದೋಕ್ಯ, ಪೊಂತ್ಯ, ಆಸ್ಯ, ಪೃಗ್ಯ, ಪಂಫುಲ್ಯ, ಐಗುಪ್ತ, ಕುರೇನ, ಲಿಬ್ಯ ಈ ಸೀಮೆಗಳಲ್ಲಿ ವಾಸವಾಗಿರುವವರೆಲ್ಲರೂ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬ್ ದೇಶರು ಆಗಿರುವ ನಾವುಗಳು ನಮ್ಮ ಭಾಷೆಯಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದರು. ನೋಡಿ, ಪವಿತ್ರಾತ್ಮ ಭರಿತರಾದಂತ ಮಿಷನರಿಗಳು ಜರ್ಮನಿಯಿಂದ, ಸ್ಕಾಟ್ಲ್ಯಾಂಡ್ನಿಂದ, UK ಭಾರತಕ್ಕೆ ಬಂದು ನಮ್ಮ ಭಾಷೆಗಳನ್ನು ಕಲಿತು ಈ ಸತ್ಯವೇದವನ್ನು ನಮಗೆ ಕೊಟ್ಟರು.
ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಶಕ್ತಿ ನೋಡಿ. ಆಗ ಪೇತ್ರನ 11 ಮಂದಿ ಅಪೊಸ್ತಲರ ಸಂಗಡ ಇದ್ದರು. ಗಟ್ಟಿಯಾದ ಧ್ವನಿಯಿಂದ ಒಂದು ಪ್ರಸಂಗವನ್ನ ಮಾಡ್ದ. ಅಲ್ಲಿ ತನಕ ಭಯಭೀತರಾಗಿದ್ದಂತಹ ಶಿಷ್ಯ ವೃಂದ ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಸಾನ್ನಿಧ್ಯ ಅವರ ಮೇಲೆ ಇಳಿದು ಬಂದಾಗ ಅವರು ಬಲ ಹೊಂದಿದವರಾಗಿ, ಪೇತ್ರನು 11 ಮಂದಿ ಶಿಷ್ಯರ ಸಂಗಡ ಎದ್ದು ನಿಂತು ಕೊಂಡವನಾಗಿ, ಯೇಸು ಕ್ರಿಸ್ತನ ಕುರಿತಾದಂತಹ ವಿಚಾರಗಳನ್ನ, ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವಂತಹ ವಿಚಾರಗಳನ್ನ ಯೇಸುವಿನ ಜೀವಿತದೊಂದಿಗೆ, ಯೇಸುವಿನ ಸೇವೆಯೊಂದಿಗೆ ಸಂಪರ್ಕಿಸಿ ಪ್ರಸಂಗಿಸಿದಂತಹ ಆ ಪ್ರಸಂಗವನ್ನು ಕೇಳಿದಂತಹ ನೋಡಿ 36ನೇ ವಾಕ್ಯ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ. ಯಾವ ಯೇಸುವನ್ನ ಶಿಲುಬೆಗೆ ಹಾಕುವುದಕ್ಕೆ ಕರಕೊಂಡು ಹೋದಂತಹ ಸಂದರ್ಭದಲ್ಲಿ ಇದೇ ಪೇತ್ರ ಹೇಳ್ದ, ನಾನು ಅವನನ್ನ ಅರಿಯೇನು, ಐ ಡೋಂಟ್ ನೋ ಹೂ ಹಿ ಈಸ್. 3 ಬಾರಿ ಹೇಳ್ದ, ಶಾಪ ಹಾಕದ ಪೇತ್ರ. ಆದ್ರೆ ಪವಿತ್ರಾತ್ಮನ ಶಕ್ತಿ ಅವನ ಮೇಲೆ ಬಂದಾಗ, ಪವಿತ್ರಾತ್ಮನ ತುಂಬಿಸಲ್ಪಟ್ಟಂತಹ ಪೇತ್ರ ಹೇಳ್ತಾ ಇದ್ದಾನೆ, ನೀವು ಶಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಎಬ್ಬಿಸಿದ್ದಾನೆಂಬುದಾಗಿ ನೀವು ತಿಳಿದುಕೊಂಡಿರ್ರಿ. ಈ ಪವಿತ್ರಾತ್ಮನ ಬಲದಿಂದ ಪೇತ್ರನು ಪ್ರಸಂಗ ಮಾಡಿದಾಗ ಅದನ್ನು ಕೇಳಿದಂತಹ ಜನರು ಹೇಳ್ತಾ ಇದ್ದಾರೆ, ಸಹೋದರರೇ, ನಾವೇನ್ ಮಾಡಬೇಕು? ವಾಟ್ ವಿ ಮಸ್ಟ್ ಡೂ? ಪೇತ್ರ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನ ಹೊಂದುವಿರಿ. ಪವಿತ್ರಾತ್ಮನಿಗಾಗಿ ಕಾದಿಕೊಂಡಿರುವುದು ಅಂದ್ರೆ, ಮೊನ್ನೆ ಒಬ್ರು ಪ್ರಸಂಗ ಮಾಡ್ತಾ ಇದ್ದಾರೆ, ಅನ್ಯ ಭಾಷೆಗಳಲ್ಲಿ ಆರಾಧನೆ ಮಾಡಿದ್ರೆ ನಿಮ್ಮ ಸುತ್ತಲಿರುವಂತಹ ಏನು ನಿಮಗೆ ಅಡ್ಡಿಯಾಗಿ, ನಿಮ್ಮ ಆರ್ಥಿಕತೆಗೆ ಅಡ್ಡಿಯಾಗಿ ನಿಂತಿರುವಂತಹ ಎಲ್ಲ ಶಕ್ತಿಗಳು ಸುಟ್ಟೋಗ್ಬಿಡ್ತದೆ. ವಾಟ್ ಅ ರಬಿಶ್. ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಬರುವಂಥದ್ದು, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿರುವಂಥದ್ದು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಏನ್ ಹೇಳ್ದಲ್ಲಿ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರ್ಬೇಕು. ಇವತ್ತು ನಮಗೆ ಯೇಸು ಕ್ರಿಸ್ತನ ಕುರಿತಾಗಿ ನಾನು ಕ್ರೈಸ್ತನು ಎಂಬುದಾಗಿ ನಮ್ಮನ್ನು ಪರಿಚಯಪಡಿಸಿಕೊಳ್ಳುವುದಕ್ಕೆ ನಮಗೆ ಅವಮಾನ. ಕಾರಣ, ವಿ ಆರ್ ನಾಟ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನಾನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದೇನೆ ಎಂಬುದಾಗಿ 4 ಗೋಡೆಗಳ ಮಧ್ಯದಲ್ಲಿ ಕೈಗಳನ್ನು ತಟ್ಟುವಂತಹ ಕ್ರೈಸ್ತನೇ. ನೀನು ನಿಜವಾಗಲೂ ಪವಿತ್ರಾತ್ಮನಿಂದ ಭರಿತನಾಗಿದ್ರೆ ನೀನು ಮಾಡಬೇಕಾಗಿರುವಂಥದ್ದು ಮೊದಲು ಕ್ರಿಸ್ತನ ಸಾಕ್ಷಿಗಳಾಗಿ ನಿಲ್ಬೇಕಾಗಿರುವಂಥದ್ದು. ಅದು ಪವಿತ್ರಾತ್ಮ ಕ್ರಿಯೆ. ಯೋಚನೆ ಮಾಡಿ, ನಾವು ಪವಿತ್ರಾತ್ಮನಿಗಾಗಿ ಕಾಯ್ತಾ ಇದ್ದೇವೆ. ನೋಡಿ, ರೋಮಪತ್ರಿಕೆ 8ನೇ ಅಧ್ಯಾಯ ಅದರ 11ನೇ ವಾಕ್ಯ, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ
ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮದ ಮೂಲಕ ನಿಮ್ಮ ಮರ್ತ್ಯ ದೇಹವನ್ನು ಸಹ ಬದುಕಿಸುವನು. ಒಂದು ಪುನರ್ಜೀವ, ಒಂದು ಪುನರ್ಜನ್ಮ. ನೋಡಿ 12ನೇ ವಾಕ್ಯ, ಸಹೋದರರೇ ನಾವು ಅಂಗಿನಲ್ಲಿದ್ದೇವೆ, ಪವಿತ್ರಾತ್ಮಾನುಸಾರವಾಗಿ ನಡೆಯುವ ಅಂಗಿನಲ್ಲಿದ್ದೇವೆ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವರು, ಪವಿತ್ರ ಆತ್ಮನಿಂದ ದೇಹದ ದುರಭ್ಯಾಸವನ್ನು ನಾಶ ಮಾಡಿದ್ರೆ ಪವಿತ್ರಾತ್ಮನಿಗಾಗಿ ಕಾದುಕೊಂಡಿರುವುದು ಏನು? ಕೈ ತಟ್ಟದಲ್ಲ, ದೇಹದ ದುರಾಭ್ಯಾಸಗಳನ್ನು ನಾಶಪಡಿಸುವಂಥದ್ದು. ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಪ್ರಿಯರೇ, ಪಂಚಾಶತಮ ದಿನದಂದು ಇಳಿದು ಬಂದಂತಹ ಆ ಪವಿತ್ರಾತ್ಮ, ಅದರ ಮೂಲಕವಾಗಿ ಭಯಭೀತತೆಯಲ್ಲಿ ಕಳೆಯುತ್ತಿದ್ದಂತಹ ಜನರು, ಶಿಷ್ಯರು ಆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ, ಬಲ ಹೊಂದಿದವರಾಗಿ, ಕರ್ತನು ತಮಗೆ ವಹಿಸಿದ ದೌತ್ಯವನ್ನು ಪೂರೈಸುವುದಕ್ಕೆ ಪ್ರಾರಂಭ ಮಾಡಿದರು. ದೇವರು ನಮಗೆ ಈ ಲೋಕದಲ್ಲಿ ಪೂರೈಸುವುದಕ್ಕೆ ಕೆಲವು ದೌತ್ಯವನ್ನು ಕೊಟ್ಟಿದ್ದಾನೆ. ಆ ಒಂದು ದೌತ್ಯವನ್ನು ನಾವು ಪೂರೈಸುವಂಥವರಾಗಬೇಕಾದ್ರೆ ಈ ಪವಿತ್ರಾತ್ಮನ ಬಲ ನಮಗೆ ಅವಶ್ಯ. ನಾವಾಡ್ಬಿ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಲೋಕದ ಬಲ ನಮಗೆ ಅವಶ್ಯವೆಂದು ಕರ್ತನೇ ನೀ ತಿಳಿದಿರುವೆ. ಲೋಕದ ಮೋಹವ ಬಿಟ್ಟೋಡಲು, ಸೈತಾನನ ಶಕ್ತಿಯ ಜಯಿಸಲು, ಧೈರ್ಯದಿ ನಿನ್ನ ಸೇವೆ ಮಾಡಲು ನಮ್ಮನ್ನು ಅಭಿಷೇಕಿಸು. ಪ್ರಿಯರೇ, ಈ ಪವಿತ್ರಾತ್ಮನು ನಾವು ಪಡಕೊಳ್ಳಬೇಕಾದಂತಹ ಪವಿತ್ರಾತ್ಮ ನಮ್ಮನ್ನು ಲೋಕದ ಎಲ್ಲ ಮೋಹಗಳಿಂದ ಬಿಡಿಸಿ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವುದಕ್ಕೆ ನಮ್ಮನ್ನು ಮುನ್ನಡೆಸುವಂಥದ್ದು ದೇವರ ಪವಿತ್ರಾತ್ಮ. ನಮಗೆ ಧೈರ್ಯವನ್ನು ಕೊಟ್ಟು ಕ್ರಿಸ್ತನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕೆ ನಮ್ಮನ್ನು ಧೈರ್ಯಪಡಿಸುವಂಥದ್ದು ಆಗಿದೆ ಎಂಬುವಂಥದ್ದನ್ನು ನಾವುಗಳು ಎಂದಿಗೂ ಮರೆಯಬಾರದು. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಒಮ್ಮೆ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವ. ನಾನು ನಿಜವಾಗಲು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನಾಗಿ ಆತ್ಮನು ಉದ್ದೇಶಿಸಿರುವಂತಹ ರೀತಿಯಲ್ಲಿ ನನ್ನ ಜೀವಿತವನ್ನು ನಿರ್ವಹಿಸುತ್ತಿದ್ದೇನೆ, ಅಥವಾ ಕೇವಲ am I pretending that I'm filled with the Holy Spirit? ನಾನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದೇನೆ ಎಂಬುದಾಗಿ ನಾನು ಸುಮ್ಮನೆ ತೋರಿಸ್ಕೊಳ್ತಿದ್ದೇನಾ? ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಮ್ಮ ಸಂಘಟನೆಯನ್ನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಡಾರ್ಥವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಎಲ್ಲ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಿ ಎಂಬುದಾಗಿ
ವಾಗ್ದಾನ ಮಾಡಿರುವ ದೇವರ ವಾಕ್ಯವನ್ನು, ಆ ವಾಗ್ದಾನವನ್ನು ನಾವು ನಮ್ಮ ಜೀವಿತದ ಮೂಲಕವಾಗಿ ನೆರವೇರಿಸುವ ಈ ಮುಂಜಾನೆಯಲ್ಲಿ, ಈ ವಾರದಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.